ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ನಾಟಿ ಮಟನ್ದು ಕಾಲ್ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ನಾವು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಕರಿಬೇವನ್ನ ಹಾಕಬೇಕು. ನೆಕ್ಸ್ಟು ತೊಳೆದಿಟ್ಕೊಂಡಿರುವಂತಹ ನಾಟಿ ಮಟನ್ ಕಾಳುಗಳನ್ನು ಹಾಕಬೇಕು. ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು, ಅಂದರೆ ಆ ಕಾಳುಗಳಿಗೆಲ್ಲದಕ್ಕೂ ಕೂಡ ಇವಾಗೇ ಉಪ್ಪನ್ನ ಜಾಸ್ತಿ ಹಾಕಿಬಿಟ್ಕೋಬೇಕು. ಯಾಕೆ ಅಂದರೆ ಇವಾಗ ನಾವು ತಗೊಳ್ಳೋ ವಿಷಲಲ್ಲೇ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಸೊ ಹಾಗಾಗಿ ನಾವು ಉಪ್ಪನ್ನ ಕಾಳುಗಳಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಸೇರಿಸ್ಕೊಬೇಕು. ಆ್ಯಂಡ್ ನೆಕ್ಸ್ಟು ಪೆಪ್ಪರ್ ಪೌಡರ್, ಇದು ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಸ್ಪೈಸಿ ಫೀಲು ಮತ್ತು ಶೀತ ಆ ಥರದ್ದು ಏನೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನಾವು ಪೆಪ್ಪರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇಷ್ಟನ್ನು ಕೂಡ ನಾವು ಚೆನ್ನಾಗೆ ನೀಟಾಗಿ ಒಂದು ಹದಕ್ಕೆ ಕಲಿಸ್ಕೊಬೇಕು. ಆದಮೇಲೆ ಸ್ವಲ್ಪ ನೀರು ಬಿಡೋ ಥರ ನಾವು ಕೂರಿನ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ಎಷ್ಟು ವಾಟರ್ನ ಆ್ಯಡ್ ಮಾಡ್ಕೊಬೇಕು ಅಂತ ಅಂದರೆ ಆ ಕಾಳುಗಳೆಲ್ಲ ನೀಟಾಗಿ ಕುಕ್ಕರಲ್ಲಿ ಮುಳುಗಬೇಕು. ಸ್ವಲ್ಪ ವಿಷಲ್ ಒಡಿಸ್ಕೊಳ್ಳೋದ್ರಿಂದ, ಯಾಕಂದರೆ ನಾನು ತೊಗೊಂಡಿರುವಂತಹ ನಾಟಿ ಮಟನ್ದು ಕಾಲು ಸ್ವಲ್ಪ ಬಲ್ತಿತ್ತು. ಎಳೆ ಕಾಲಾಗಿದ್ದರೆ ಒಂದು 4 to 5 ವಿಷಲ್ ಸಾಕಾಗ್ತಿತ್ತು. ಬಟ್ ಇದು ತುಂಬ ಬಲ್ತಿದ್ರಿಂದ ನಾನು ಸ್ವಲ್ಪ ಜಾಸ್ತಿ ವಿಷಲ್ನ ಒಡಿಸ್ಕೊಂಡೆ. ಸೊ ನೆಕ್ಸ್ಟು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಆ್ಯಂಡ್ 1 to 1.5 ಅಷ್ಟು ಈರುಳ್ಳಿ ಹಚ್ಕೊಂಡಿರೋದನ್ನು ಹಾಕ್ಕೊಂಡು ಹುರ್ಕೋಬೇಕು. ಜೊತೆಗೆ 2 ಹಸಿರು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟು ಧನ್ಯದ ಕಾಳುಗಳನ್ನ ಹಾಕ್ಕೊಳ್ಬೇಕು. 2 ಟೇಬಲ್ ಸ್ಪೂನ್ ಅಷ್ಟು, ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಜೀರಿಗೆ 2 ಟೇಬಲ್ ಸ್ಪೂನು, ಜೊತೆಗೆ ಮೆಣಸು ಕೂಡ 1 ಟೇಬಲ್ ಸ್ಪೂನಷ್ಟು ಮೆಣಸು. ಸೊ ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡಿಕೊಂಡು, ಜೊತೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪೌಡರ್, ಸೊ ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದು ಒಂದು ಹದಕ್ಕೆ ಬರಬೇಕು. ರೆಡಿಶ್ ಥರ ಒಂದು ಹದಕ್ಕೆ ಬರಬೇಕು. ನೀರೇನು ಹಾಕಬಾರ್ದು, ಎಣ್ಣೆಯಲ್ಲೇ ನೀಟಾಗಿ ಹುರಿದಿಟ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ಆ ಮಸಾಲಾನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟಿದ್ದ ಮಸಾಲಾನ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗೆ ಸಣ್ಣಗೆ ಹಾಕಬೇಕು. ಎಷ್ಟು ಸಣ್ಣ ರುಬ್ತೀವಿ ಅಷ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೂಪು. ಸೊ ಹಾಗಾಗಿ ಚೆನ್ನಾಗಿ ಸಣ್ಣಗಾಗೋವರೆಗೂ ರುಬ್ಕೊಂಡು ನೆಕ್ಸ್ಟು ಮುಂಚೆ ಕುಕ್ಕರಲ್ಲಿ ನಾವು ವಿಷಲ್ ಓಡಿಸಿದ್ವಲ್ವ, ಒಂದು 10 ವಿಷಲ್ ಓಡಿಸ್ಕೊಂಡಿದ್ವಿ. ಸೊ ಆ ವಿಷಲ್ ಓಡಿಸಿದ್ದಕ್ಕೆ ಈ ಮಸಾಲಾನ ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು 10 ವಿಷಲ್ನ ಓಡಿಸ್ಕೊಬೇಕು. ಸೊ ಆವಾಗ ನಮಗೆ ಬಿಸಿ ಬಿಸಿಯಾದ ಸೂಪರಾಗಿರುವಂತಹ ನಾಟಿ ಮಟನ್ ಕಾಲ್ ಸೂಪ್ ಕೂಡ ತಿನ್ನಲು ಸಿದ್ಧವಾಗಿರುತ್ತೆ. ಎಸ್, ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ನನಗೆ ಪ್ರೋತ್ಸಾಹ ನೀಡ್ತಾ ಇರಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.